ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನೂ ಒಂದ್ಸಲ ವೆಲ್ಕಮ್ ಮಾಡ್ಕೊಬಿಡ್ತೀನಿ. ಓಂ ಶಕ್ತಿ ಶಾರದಾಂಬ ದೇವಸ್ಥಾನದ ಅರ್ಚಕರು ಪ್ಲಸ್ ಸಮಾಜ ಸೇವಕರು. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ರೆಡಿ ಗುರುಗಳೇ ನೀವು ಮಾತಾಡ್ತಾ ಇದ್ರಿ, ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ, ಇದೀಗ ನಮ್ಮಲ್ಲಿ ಗೋಚರ ಆಗಲ್ಲ, ಇಷ್ಟೊತ್ತು ನೀವು ಅದ್ರ ಬಗ್ಗೆನೇ ಮಾತಾಡಿದ್ರಿ. ಗೋಚರ ಆಗದಲ್ಲೇ ಇರುವಂತಹ ಈ ಗ್ರಹಣ, ಕಣ್ಣಿಗೆ ಕಾಣ್ದಲೇ ಇರುವಂತಹ ಈ ಗ್ರಹಣದ ಬಗ್ಗೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಆಚರಣೆ ಯಾಕೆ ಮಾಡಬೇಕು? ಇಲ್ಲಿ ಗ್ರಹಣ ಗೋಚರ ಆಗಲಿಲ್ಲ ಅಂದರೆ ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ಏನು ಆಚರಣೆ ಮಾಡ್ತೀವಿ ಅದನ್ನು ಮಾಡಬೇಕಾಗಿಲ್ಲ ಅನ್ನೋದನ್ನು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಅದರ ಇಂಪ್ಯಾಕ್ಟ್ ಅಂದರೆ ಎಫೆಕ್ಟು, ಪರಿಣಾಮ ಇದೆಯಾ ಅಂದರೆ ಖಂಡಿತ ಇರುತ್ತೆ. ನಾವು ಜಸ್ಟ್ ಈಗಷ್ಟೇ ಅದನ್ನೇ ಮಾತಾಡ್ತಾ ಇದ್ವಿ. ನಮ್ಮ ಮನೆಗೆ ಬೆಂಕಿ ಬಿದ್ದಿಲ್ಲ ಅಂದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಶಾಖ ಅಂತೂ ನಮಗೆ ತಗೊಳತ್ತೆ ತಾನೆ. ಹಾಗೇನೆ ಇವಾಗ ಮ್ಯಾನ್ಮಾರು, ಥೈಲ್ಯಾಂಡಲ್ಲೆಲ್ಲ ಇವಾಗ ಭೂಕಂಪ ಆಗಿದೆ. ಭೂಕಂಪ ಆಗಿದೆ ಅಂದಾಗ ಏನಾಗುತ್ತೆ ಅಂದರೆ ಎಲ್ಲೋ ಆಗಿದ್ದಾಗ ಎಲ್ಲೋ ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಪಟಾಕಿ ಹತ್ತಿಸಿದಾಗ ರಾಕೆಟ್ ಹತ್ಸೋದು ನಾವು ಇಲ್ಲಿ ಹೋಗಿ ಹೊಡೆಯೋದು ಬೇರೆ ಎಲ್ಲಿಗೋ. ಹಾಗೆ ಇಲ್ಲಿ ನಾವು ಲೆಕ್ಕಾಚಾರ ತಗೊಂಡಾಗ ಈ ಭೂಮಿ ಮಧ್ಯದಲ್ಲಿ ಬಂದಾಗ ಈ ಭೂಮಿ ಟಿಲ್ಟ್ ಆಗಿದೆ. ಅದರಿಂದ ಆ ಒಂದು ಆರ್ಕಲ್ಲಿ ಯಾವ್ಯಾವುದು ಬರುತ್ತೆ ದೇಶಗಳು, ಆ ಎಲ್ಲ ಭಾಗಗಳಿಗೂ ಕೂಡ ಇವಾಗ ಸದ್ಯಕ್ಕೆ ನೀವೇ ತೋರಿಸ್ತಾ ಇದ್ರಿ, ಯುರೋಪಲ್ಲಿ ಆಗಿರ್ಬೋದು, ನಾರ್ತನ್ ಆ್ಯಂಡ್ ಸೆಂಟ್ರಲ್ ಅಮೇರಿಕಾ ಆಗಿರ್ಬೋದು, ಈ ಕಡೆ ಸ್ವಲ್ಪ ಈಸ್ಟರ್ನ್ ಪಾರ್ಟ್ ಆಗಿರ್ಬೋದು, ಇವೆಲ್ಲ ಕಡೆನೂ ಇನ್ನೂ ಗ್ರಹಣ ನಡೀತಾ ಇದೆ. ಆದ್ದರಿಂದ ಕೆಲವು ಅವಘಡಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ. ಆದರೆ ಸೂತಕ ಅಂತೂ ಇರುತ್ತೆ ಅಂತ. ಅದು ಸೂತಕ ಅನ್ನೋ ಪದ ನಾನು ಗ್ರಹಣ ಅಂದ್ರೆ ನಾವು ತಿಳ್ಕೊಳ್ಳೋದು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಾವು ಅಂದ್ರೆ ನಾನ್ ಸೇರ್ಕೊಳ್ಳಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದು ಒಳ್ಳೇದಲ್ಲ, ಕೆಟ್ಟದ್ದು. ಒಳ್ಳೇದಲ್ಲ ಸರಿ, ಬಟ್ ಅದನ್ನ ಸೂತಕ ಅನ್ನೋ ಪದ ಸರಿ ಆಗಲ್ಲ ಅಂತೀರಾ? ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಈ ಗ್ರಹಣ ಅನ್ನೋದು ಆದಾಗ ಒಂದಷ್ಟು ನ್ಯಾಚುರಲ್ ಕೆಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳು ಆಗೇ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ಅದು ಅವತ್ತೇ ಆಗಬೇಕು ಅಂತೇನಿಲ್ಲ, ಅದಕ್ಕೆ ಹಿಂದೆ ಒಂದಷ್ಟು ದಿನ, ಮುಂದೆ ಒಂದಷ್ಟು ದಿನ, ಮತ್ತೆ ಗ್ರಹಣದ ಎಫೆಕ್ಟ್ ಎಲ್ಲಿ ತನಕ ಆಗುತ್ತೆ ಅನ್ನೋದಕ್ಕೆ ಶಾಸ್ತ್ರದಲ್ಲೇ ಒಂದ್ ಕಡೆ ಹೇಳುತ್ತೆ. ಮುಂದಿನ ಗ್ರಹಣ ಬರೋ ತನಕನೂ ಇರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಮತ್ತೆ ಗ್ರಹಣ ಯಾವ ನಕ್ಷತ್ರದಲ್ಲಿ ಬಂದಿರುತ್ತೆ, ಇವತ್ತು ಉತ್ತರಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರನ 6 ತಿಂಗಳುಗಳ ಕಾಲ ಶುಭ ಕೆಲಸಕ್ಕೆ ಬಿಡಬೇಕು ಅಂತ ಕೂಡ ಶಾಸ್ತ್ರದಲ್ಲಿದೆ. ಹೀಗೆಲ್ಲ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಲೆಕ್ಕಾಚಾರ ಇರುತ್ತೆ. ಬಟ್ ಇವತ್ತಿನ ಜ್ಯೋತಿಷಿಗಳಿಗೆ ಇಷ್ಟೆಲ್ಲ ಗೊತ್ತಿರೋದಿಲ್ಲ ಅನ್ನೋದು ನಾನು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ತಿಳ್ಕೊಳ್ಳೋದು ಒಳ್ಳೇದು. ಆಕ್ಚುಲ್ ಆಗಿ ಗ್ರಹಣದ ಹಿಂದೆ 3 ದಿನ, ಮುಂದೆ 3 ದಿನ, ಗ್ರಹಣ ದಿನ 7 ದಿನ ಒಟ್ಟಿನಲ್ಲಿ ಯಾವ ಶುಭ ಕೆಲಸವನ್ನು ಮಾಡಬಾರ್ದು ಅನ್ನೋದು ಕೂಡ ಇದೆ. ಇನ್ನು ನೀವು ಅರ್ಚಕರು ಅಂತ ಹೇಳಿದ್ರಿ, ನಾನು ಹಾಗಾಗಿ ಈ ಪ್ರಶ್ನೆ ತಗೊಳ್ತಾ ಇದ್ದೀನಿ. ಗ್ರಹಣ ಅಂತ ಬಂದಾಗ ಮನೆಯಲ್ಲೇ ದೇವ್ರ ಪೂಜೆ ಮಾಡಿ, ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಬಟ್ ಅದೇ ದೇವರ ದೇವಸ್ಥಾನ ಬಾಗ್ಲಾಕಿರುತ್ತೆ. ಸೊ ದೇವರಿಗೂ ಕೂಡ ಗ್ರಹಣದ ಅದೇನು ಕೆಟ್ಟ ಪ್ರಭಾವ, ಪರಿಣಾಮ ಬೀರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮನೇಲಿ ಕುತ್ಕೊಂಡು ನಾವು ದೇವ್ರ ಧ್ಯಾನ ಮಾಡಬೇಕು, ಅದೇ ದೇವಸ್ಥಾನ ಮಾತ್ರ ಬಾಗ್ಲಾಕ್ಬೇಕು, ಯಾಕೆ? ದೇವಸ್ಥಾನ ಬಾಗ್ಲಾಗಬೇಕು ಅನ್ನೋ ಉದ್ದೇಶ ಏನಂದರೆ ಅದು ಲೋಹ ಮತ್ತು ದೇವರ ಒಂದು ಶಿಲಾ, ಇದೆಲ್ಲ ಒಂದು ಗ್ರಹಣದ ಒಂದು ಕಿರಣಗಳ ಅದರ ಮೇಲೆ ಪರಿಣಾಮ ಬೀರುತ್ತೆ, ಅದನ್ನು ನೋಡ್ತಾರೆ. ಅದು ಅನಾದಿ ಕಾಲದಿಂದ ಬಂದಿರುವಂಥ ಒಂದು ವಾಸ್ತವ್ಯ. ಮತ್ತು ನಮ್ಮ ಋಷಿ ಮುನಿಗಳು ಕೆಲವೆಲ್ಲ ಒಂದು ಏನು ಹೇಳ್ಕೊಟ್ಟು ಹೋಗಿದ್ದಾರೆ, ಅದು ಇವಾಗ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಈಗಿನ ಜನಾಂಗ. ಹಾಗಾಗಿ ಭಕ್ತಿ ಅನ್ನೋದು, ಭಾವೈಕ್ಯತೆ ಅನ್ನೋದು ಬದುಕಿನಲ್ಲಿ ಅವರು ಅಳವಡಿಸ್ಕೊಂಡಿರೋ ರೀತಿ ಮೇಲೆ ಅದು ಮುಂದುವರಿಯುತ್ತೆ ಯಾರೇ ಆದರೂ. ಗ್ರಹಣ ನಮ್ಮ ಕಾರಣಕ್ಕೆ ಅದು ಒಂದು ಮುಖ ಅಷ್ಟೇ, ಆದರೆ ನಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲ ಆದರೆ ಅವ್ರ ದಿನನಿತ್ಯ ಗ್ರಹಣ ಆಗಿರುತ್ತೆ. ನಾನು ಹೇಳ್ತಾ ಇರೋದು ಇದು ಎಷ್ಟೋ ಜನಕ್ಕೆ ಈಗಿನ ಒಂದು ವಾಸ್ತವ್ಯ ಅರ್ಥ ಆಗ್ತಾ ಇಲ್ಲ ಜನಗಳಿಗೆ, ನಾನು ತಿಳಿದ ಮಟ್ಟಿಗೆ. ಯಾಕಂದರೆ ಇವತ್ತು ಮಾನವ ಏನನ್ನ ಅನುಸರಿಸ್ತಾವನೆ, ಯಾವುದರಿಂದ ಅವನು ಪ್ರತಿಪಾದನೆ ಮುಂದೆ ಹೋಗ್ತಾ ಇದ್ದಾನೆ ಅಂದರೆ ಸ್ವಾರ್ಥ ಹಿತಾಸಕ್ತಿ ಮುಂದುವರಿತಾ ಇದ್ದಾನೆ. ಇನ್ನೊಬ್ಬರು ಬೆಳಕಿಂತ ನಾನು ಮುಂದೆ ಬೆಳೆದು ಬಿಡಬೇಕು, ಅವ್ರ ಮುಂದೆ ನಾನೇ ಮೀಸೆ ತಿರಬೇಕು. ಇದರ ಒಂದು ಪೈಪೋಟಿ ಯುಗದಲ್ಲಿ ಈ ಗ್ರಹಣ ಒಂದು ಕಾರಣ ಬಂದ್ಬಿಡುತ್ತೆ. ಇವನು ಮಾಡ್ಕೊಳ್ತಿರೋ ಒಂದು ಗ್ರಹಚಾರ ಕೂಟಕ್ಕೆ ಇವನು ಕಾರಣಕರ್ತನಾಗ ಅವನೇ ಅನ್ನೋದು ಲೆಕ್ಕಾಚಾರ ಯಾರೂ ಯೋಚನೆ ಮಾಡೋದಿಲ್ಲ. ಮಾತೇತಾರೆ, ಇವನು ನನ್ನ ಹಣೆ ಬರೋ ಸರಿಗಿಲ್ಲ, ದೇವರು ನನಗೆ ಹಣೆ ಬರೋ ಸರಿಯಾಗಿ ಬರ್ದಿಲ್ಲ, ಇವನು ಹಣೆ ಬರೋ ಇವನು ಬರ್ಕೊಂಡು ಬರ್ತಾನೆ. ಅದು ಚೆನ್ನಾಗಿ ನಡೆಯುವಾಗ ದೇವರು ಯಾರು ನೆನಪು ಬರಲ್ಲ. ಈ ಎಡವಟ್ಟಾದಾಗ ಮಾತ್ರ ದೇವ್ರು ನೆನಪು ಬಂದ್ಬಿಡ್ತಾನೆ, ಗ್ರಹಣ ಅಡ್ಡ ಬಂದ್ಬಿಡುತ್ತೆ. ಇಲ್ಲಿ ಯಾರೋ ಅವ್ರು ಜ್ಯೋತಿಷ ಇಲ್ಲ, ಅದು ಒಂದು ತಲೆಗೆ ಬಂದ್ಬಿಡುತ್ತೆ. ಮಿಕ್ಕಿ ಟೈಮಲ್ಲಿ ಅವ್ನು ಯಾವುದೂ ತಲೆಯಲ್ಲಿ ಬರೋಲ್ಲ. ಇರೋ ಸತ್ಯ ಇದು ಮೇಡಮ್, ನಾನು ಇರೋ ಸತ್ಯನ ಹೇಳ್ತಾ ಇದ್ದೀನಿ. ಇವತ್ತಿನ ಪ್ರಾಪಂಚಿಕ ದೃಷ್ಟಿಯಲ್ಲಿ ಮಾನವನಿಗೆ ಆಗಬೇಕಾದ್ದು ಒಬ್ಬ ಮಾರ್ಗದರ್ಶನ ಕೊಡ್ತಕ್ಕಂಥ ಸರಿಯಾದ ಗುರುಗಳಿದ್ರೆ ಯಾವ ರೀತಿ ಮುಂದೆ
ಕಾರ್ಯಾಚರಣೆ ನಡ್ಕೊಂಡು ಹೋದ್ರೆ ಬದುಕಿನಲ್ಲಿ ಏನು ಅವನು ಸಾಧಿಸ್ಬೋದು. ಅವರು ಭಿನ್ನಕೋಶಗಳು ನಾನಾ ರೂಪ ಇದೆ. ಈಗ ವ್ಯವಹಾರದಲ್ಲಿ ಸಾವಿರಾರು ದಾರಿಗಳಿದೆ. ಈಗಿನ ಮಟ್ಟದಲ್ಲಿ ವಿಜ್ಞಾನ ಬೆಳೆದಾಗ, ಟೆಕ್ನಾಲಜಿ ಬೆಳೆದಂಗೆ ಬದುಕಿನಲ್ಲಿ ಹಲವಾರು ರೀತಿಯಲ್ಲಿ ಈಗ ಒಂದು ಇದಿರ್ಬೋದು, ಮಾಲ್ಗಳು ಬಂದ್ಬಿಡ್ತು, ಅಂಗಡಿಗಳಿಗಿಂತ ಮಾಲ್ಗಳು ಬೆಳೆದೋಯ್ತು. ಈಗ ಭವಿಷ್ಯದಲ್ಲಿ ಎಷ್ಟೆಷ್ಟು ಬದಲಾವಣೆ ಕಾಣ್ತಾ ಇದೆ. ಇಂಥ ಒಂದು ಪೈಪೋಟಿ ಯುಗದಲ್ಲಿ ತನ್ನನ್ನು ತಾನು ತಿದ್ಕೊಳ್ಳೋಕ್ಕಾಗದೆ ಮತ್ತೆ ದೇವ್ರನ್ನು ಒಂದು ದೂಷಿಸೋದು, ಮತ್ತೆ ಯಾರಾದರೂ ಏನನ್ನು ಹೇಳಿಕೆ ಕೊಟ್ಟರೆ ಅದನ್ನು ದೂಷಿಸೋದು, ಈ ರೀತಿ ತನ್ನನ್ನು ತಾನು ಮರ್ತ್ಕೊಂಡು ಎಲ್ಲರ ಬಗ್ಗೆನೂ ಅವಹೇಳನ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾನೆ. ಇದು ಒಂದು ಭಾಳ ತಪ್ಪು ಮಾನವನಿಗೆ. ಓಕೆ, ವಿದ್ವಾನ್ ಶರ್ಮಾ ಗುರುಗಳೇ, ನಾನು ಹಲವಾರು ವಾಹಿನಿಗಳಲ್ಲಿ ಒಂದು 10 ಗ್ರಹಣದ ಬಗ್ಗೆ ಅಂತೂ ನಾನು ಈ ರೀತಿಯ ಚರ್ಚೆಗಳನ್ನು ಮಾಡಿದ್ದೀನಿ. ಬಟ್ ನನಗೆ ಇವತ್ತು ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪ ಅಂದರೆ, ಜ್ಯೋತಿಷ್ಯ ನಾನು ಓದಿಲ್ಲ, ಹಾಗಾಗಿ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತ ಕೇಳ್ತೀನಿ, ಹಿಂಗೆ ಹೇಳುತ್ತೆ ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಸಾಮಾನ್ಯ ಗ್ರಹಣದ ಟೈಮಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರ್ದು, ಸೈಂಟಿಫಿಕ್ ಆಗಿ ಹೋಗೋದಾದ್ರೆ ರೇಷಿಯೋ ಅಥವಾ ಕಿರಣಗಳು ಬೀಳುತ್ತೆ ಅನ್ನೋ ಕಾರಣಕ್ಕೆ ಬಾಣಂತಿಯರು ಹೊರಗಿರಬಾರ್ದು, ಮಕ್ಕಳನ್ನ ಆಚೆ ಬಿಡಬಾರ್ದು ಅಂತಾರೆ. ಸೊ ಜ್ಯೋತಿಷ್ಯ ಯಾಕೆ ಹಾಗೆ ಹೇಳುತ್ತೆ? ಒಂದು ಇನ್ನೊಂದು ಹಾಗೆ ನೋಡೋದಾದ್ರೆ, ನಾನು ಬಾಣಂತಿ 7 ತಿಂಗಳು ಮಗುನ ಹೊರಗೆ ಬಿಟ್ಟು ಬಂದಿದ್ದೀನಿ, ಅನಿವಾರ್ಯ, ಕಾಯಕವೇ ಕೈಲಾಸ ಅಂತ ನಾನು ಬರಲೇಬೇಕಾಯ್ತು. ಸೊ ನಮ್ಮಂಥವ್ರಿಗಿರುವಂತಹ ಮಾರ್ಗ ಏನು? ಗ್ರಹಣದ ಟೈಮಲ್ಲಿ ಹೊರಗೆ ಬರಲೇಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕು, ಊಟ ತಿಂಡಿದ ಪಾಡಿಗೆ ಊಟ ತಿಂಡಿ ಆಯಾ ಟೈಮಿಗೆ ಆಗಬೇಕು ಅನ್ನೋರಿಗೆ ಏನು ಮಾಡ್ಬೇಕು ನಾವು? ಮುಖ್ಯವಾಗಿ ಇಲ್ಲಿ 2 ಪಾಯಿಂಟ್ ನೀವು ಕೇಳಿದೊಳಗೆ. ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಓಕೆ, ಇದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಗ್ರಹಣ ನಾವು ಆಚೆಗೆ ಬರಬೇಕಾ ಬೇಡವಾ ಅಂದರೆ, ನಮಗೆ ಗೋಚರ ಇದ್ದರೆ ಸೂರ್ಯಗ್ರಹಣ ಆಚೆ ಬರಬಾರ್ದು. ಓಕೆ, ನಮಗೆ ಗ್ರಹಣ ಗೋಚರ ಇಲ್ಲ ಅಂದರೆ, ನಾನು ಹೇಳ್ತಿರೋ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಬೇಸಿಕಲಿ ಆಮೇಲೆ ಸೈನ್ಸ್ ಗ್ರ್ಯಾಜುಯೇಟು, ಆಮೇಲೆ ನಾನು ಸಂಸ್ಕೃತ PG ಮಾಡೋದು. ಹಾಗಾಗಿ ನಾವು ಆಚೆಗೆ ಬರಬೇಕು, ಗ್ರಹಣ ಕಾಣಿಸ್ತಾ ಇಲ್ಲ ಅಂದರೆ ಕಡಾಖಂಡಿತವಾಗಿ ನಿಮ್ಮ ಮಗು ಸಮೇತ ಬರ್ಬೋದು, ಏನು ತೊಂದರೆ ಇಲ್ಲ, ಗ್ಯಾರಂಟಿ ನಾನು ಕೊಡ್ತೀನಿ. ಗ್ರಹಣ ಗೋಚರ ಇಲ್ಲ ಅಂದ್ರೆ ಬರ್ಬೋದು. ಗ್ರಹಣ ಗೋಚಾರ ಇದ್ದಾಗ ಏನು ಮಾಡೋದು? ಗೋಚರ ಇದ್ದಾಗ ಇಷ್ಟೊತ್ತು ನಾವು ಬರ್ತಾನೆ ಇರುತ್ತೆ. ಇಷ್ಟೊತ್ತು ನಾವು ಅದನ್ನೇ ಮಾತಾಡ್ತಾ ಇದ್ವಿ ಆಕ್ಚುಲ್ ಆಗಿ ಪ್ರೀವಿಯಸ್ ಸೆಷನ್ ಅಲ್ಲಿ. ಗ್ರಹಣ ಆದಾಗ ಸೂರ್ಯ ಆಗಲಿ ಚಂದ್ರ ಆಗಲಿ ಅದರ ಒಂದು ಮುಖವಾಡ ಅಂತ ನಾವೇನು ಹೇಳ್ತೀವಿ ಅದು ಮುಚ್ಕೊಂಡಿರುತ್ತೆ. ಆಮೇಲೆ ತೆಗಿಯತ್ತೆ. ಅದು ತೆಗಿಬೇಕಾದಾಗ ಚಂದ್ರಗ್ರಹಣದ್ದು ನಮಗೆ ಏನು ಅಂತ ಅಫೆಕ್ಟ್ ಅಂತ ಕಾಣಿಸೋದಿಲ್ಲ. ನೀವು ಚಂದ್ರಗ್ರಹಣನ ಬರಿಗಣ್ಣಲ್ಲೂ ಕೂಡ ನೋಡ್ಬೋದು, ನಾನು ನೋಡಿದ್ದೀನಿ, ಗೊತ್ತಾಯ್ತಾ? ಚಂದ್ರಗ್ರಹಣನ ಬರಿಗಣ್ಣಲ್ಲೂ ನೋಡ್ಬೋದು. ನಿಮ್ಗೆ ಅಷ್ಟೊಂದು ಭಯ ಇದೆ ಅಂದರೆ ಬೇಕಾದ್ರೆ ಒಂದು ಸಣ್ಣ ಪೀಸ್ ಆಫ್ ಗ್ಲಾಸ್ ಇಟ್ಕೊಂಡು ನೋಡಿ ಬೇಕಾದ್ರೆ, ಭಯ ಇದ್ದರೆ. ಸೂರ್ಯಗ್ರಹಣನ ಬರಿಗಣ್ಣಲ್ಲಿ ನೋಡಬಾರ್ದು. ಯಾತಕ್ಕೆ ಸೂರ್ಯಗ್ರಹಣನ ಬರಿಗಣ್ಣಲ್ಲಿ ಯಾತಕ್ಕೆ ನೋಡಬಾರ್ದು ಅಂತ ಹೇಳುತ್ತೆ ಅಂದರೆ, ಋಷಿಮುನಿಗಳು ಯಾವಾಗಲೂ ಕೂಡ ಟು ಬಿ ಆನ್ ದಿ ಸೇಫರ್ ಸೈಡ್, ನಮ್ಮ ಒಳ್ಳೇದಕ್ಕೆ ನೀವು ಹೀಗೆ ಮಾಡಿ ಅಂತ ಹೇಳ್ತಾರೆ. ನಾವು ಆ ಅಫೆಕ್ಟೆಡ್ ರೇಸ್ ಏನಿರುತ್ತೆ ಅದು ಸಡನ್ ಆಗಿ ರಿಲೀಸ್ ಆಗುತ್ತೆ. ಬೆಳಕು ಸಡನ್ ಆಗಿ ಬೆಳಕು ರಿಲೀಸ್ ಆದಾಗ ನೋಡ್ತು ಅಂದರೆ ಕಣ್ಣು ಹೋಗುತ್ತೆ ಅನ್ನೋದನ್ನು ಅಪ್ಥಾಲ್ಮಾಲಜಿಸ್ಟ್ಗಳು ಕೂಡ ಹೇಳ್ತಾರೆ. ಇವತ್ತು ಯಾವುದು ಐ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಡಾಕ್ಟರ್ಗಳು, ಅವರು ಕೂಡ ಹೇಳ್ತಾರೆ ಬರಿಗಣ್ಣಿನಿಂದ ಪ್ರಖರವಾದ ಬೆಳಕನ್ನ ಒಂದೇ ಸತಿಗೆ ನೋಡಬೇಡಿ, ದೃಷ್ಟಿದೋಷ ಸಮಸ್ಯೆ ಆಗುತ್ತೆ ಅಂತ. ಇದು ಎಲ್ಲರೂ ಆ ಕಾಲದಲ್ಲೇ ಸಾವಿರಾರು ವರ್ಷದ ಕೆಳಗೆ ಇದನ್ನ ಋಷಿಮುನಿಗಳು ಮನಗಂಡು ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸೂರ್ಯಗ್ರಹಣವನ್ನ ನಾವು ಬರೀ ಕಣ್ಣಿನಲ್ಲಿ ನೋಡಬಾರ್ದು. ಸೂರ್ಯಗ್ರಹಣ ಟೈಮಲ್ಲಿ ಆಚೆ ಓಡಾಡ್ಬೋದಾ ಅಂದ್ರೆ ಓಡಾಡ್ಬೋದು. ಜನಕ್ಕೆ ಅದೊಂದು ಏನಂತ ಹೇಳೋಣ, ರಾಂಗ್ ಇನ್ಫಾರ್ಮೇಶನ್ ಅನ್ನು ಕೆಲವು ಜನಗಳು ಕೊಡ್ತಾರೆ. ನಾನು ಅದಕ್ಕೆ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಓಡಾಡ್ತೋ ಗೊತ್ತಿಲ್ಲ, ರಾಂಗ್ ಸುದ್ದಿಗಳಂತೂ ಬಹಳ ತುಂಬಾನೇ ಅದೇನು ಮಾಡೋಕ್ಕಾಗಲ್ಲ. ಒಂಥರ ರೂಮರ್ಸ್ ಸ್ಪ್ರೆಡ್ ಫಾಸ್ಟರ್ ದ್ಯಾನ್ ದಿ ಟ್ರೂತ್ ಅಂತ ಹೇಳ್ತಾರಲ್ಲ, ಹಾಗೆ ಏನು ಮಾಡೋಕ್ಕಾಗಲ್ಲ ಅದು. ಸೊ ಜನಗಳಿಗೂ ಸ್ವಲ್ಪ ಅವೇರ್ನೆಸ್ ಬರಬೇಕು, ಬೇಸಿಕ್ ಕಾಮನ್ ಸೆನ್ಸ್ ಬರಬೇಕು. ಬಂದಾಗ ಸ್ವಲ್ಪ ಅವರನ್ನು ಅರ್ಥ ಮಾಡ್ಕೊಳ್ತಾರೆ ಅದನ್ನೆಲ್ಲ. ನೀವು ಸೂರ್ಯಗ್ರಹಣವನ್ನು ಬರೀ ಕಣ್ಣಿನಲ್ಲಿ ನೋಡಬಾರ್ದು. ಯಾಕೆ ಇವಾಗ ನಾನು ಕೂಡ ಪ್ರೀಸ್ಟು, ನಾನು ಬೇಸಿಕಲಿ ಲೆಕ್ಚರ್ ಆಗಿದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ, ಪೂಜೆ ಕೂಡ ಮಾಡಿಸ್ತೀನಿ ಎಲ್ಲ ಕಡೆನೂ ಕೂಡ, ಪುರೋಹಿತರು ಕೂಡ. ನಾವು ಗ್ರಹಣ ಟೈಮಲ್ಲಿ ಪೂಜೆಗಳಿಗೆ ಓಡಾಡ್ತಾನೆ ಇರ್ತೀವಿ ಆಚೆ ಕಡೆ. ಅದೇ ನೀವು ಓಡಾಡ್ತಿರಲ್ಲ ಅಂತ ಕೇಳ್ತು ಅಂದರೆ, ಓಡಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ, ಬರೀ ಗಣ್ಣಲ್ಲಿ ನೋಡಬೇಡಿ ಅಂತ ಹೇಳಿದೆ. ಇನ್ನು ನೀವು ಕೇಳಿದ ನೆಕ್ಸ್ಟ್ ಪ್ರಶ್ನೆ, ಗರ್ಭಿಣಿಯರಿಗೆ ಏನಾದರೂ ತೊಂದರೆ ಆಗುತ್ತಾ? ಚಂದ್ರಗ್ರಹಣದ್ದು ನನಗೆ ತಿಳಿದ ಮಟ್ಟಿಗೆ ಏನೂ ತೊಂದರೆ ಆಗಲ್ಲ. ಆದರೆ ಸೂರ್ಯಗ್ರಹಣದ ರೇಸ್ ಏನಿರುತ್ತೆ ಅದು ಗರ್ಭದಲ್ಲಿ ಇರ್ತಕ್ಕಂತಹ ಶಿಶುವಿಗೆ
ತೊಂದರೆ ಮಾಡತ್ತೆ ಅಂತ ತುಂಬ ಜನ ಹಳೆಯ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಆಗಿರ್ತಕ್ಕಂಥ ಕೇಸ್ಗಳು ಕೆಲವನ್ನ ನಾನು ಲೈವ್ ಆಗಿ ನೋಡಿದಾಗಲೂ ಕೂಡ ಇವರು ಗರ್ಭಿಣಿ ಆಗಿದ್ದಾಗ ಎಷ್ಟೋ ವರ್ಷಗಳ ಕೆಳಗೆ ಸೂರ್ಯಗ್ರಹಣ ಟೈಮಲ್ಲಿ ಆಚೆಗೆ ಹೋಯ್ತು, ಅದಕ್ಕೆ ಆ ಮಗು ಸ್ವಲ್ಪ ಅಂಗ ಊನವಾಗಿ ಹುಟ್ಟಿದೆ ಅನ್ನೋದನ್ನು ಕೂಡ ಎಷ್ಟೋ ಜನ ಹೇಳಿರ್ತಕ್ಕಂಥದ್ದನ್ನು ಕೇಳಿದೆ. ನಾನು ಸುಮಾರು 3-4 ಕೇಸ್ ಆ ಥರದ್ದು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಕೆಲವೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಂದ್ರೆ ಸೂರ್ಯನಿಗೆ ಗ್ರಹಣ ಅಥವಾ ಅದನ್ನೇ ಹೇಳ್ತಾರಲ್ಲ, ಸಾಮಾನ್ಯ ಏನಾದ್ರು ಸಮಸ್ಯೆ ಆದ ತಕ್ಷಣ ಏನ್ ಗ್ರಹಣ ಬಡ್ದಂಗ್ ಕಾಣಿಸ್ತಾ ಇದೆಯಾ ನೀನು, ಗ್ರಹಣ ಬಡ್ದಂಗ್ ಅಂತದಲ್ಲ ಹಾಗೆ. ಸೊ ಅದು ಸೂರ್ಯನಿಗೆ ತಾಗಿರುವಂತದ್ದನ್ನ ಗಮನಿಸ್ತಾ ಇದೀವಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಗಾಡ್ ಗ್ರೇಸ್ ಏನೋ ಗೊತ್ತಿಲ್ಲ, ಈ ಸಲ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ನೀವು ಹೇಳೋ ಪ್ರಕಾರ ಅದರ ಪರಿಣಾಮ ಅಂತೂ ಆಗುತ್ತೆ, ತಕ್ಕ ಮಟ್ಟಿಗೆ ಇದ್ದೇ ಇರುತ್ತೆ. ನೀವು ಚಂದ್ರಗ್ರಹಣ ಆದಾಗ ಜಲಕ್ಷೋಭೆ ಉಂಟಾಗತ್ತೆ. ಯಾಕಂದ್ರೆ ಚಂದ್ರಗ್ರಹಣ ಜಲಕ್ಕೆ ಸಂಬಂಧಪಟ್ಟಂಥವನು, ಅದರಿಂದ ನೀರಿನ ಸಮಸ್ಯೆಗಳು, ಅದು ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಅಥವಾ ಬೇರೆ ಯಾವುದೇ ರೀತಿ ನೀರಿಗೆ ಸಂಬಂಧಪಟ್ಟ ಎನಿ ಕೈಂಡ್ ಆಫ್ ಲಿಕ್ವಿಡ್. ಸೂರ್ಯನಿಗಾಯ್ತು ಅಂದ್ರೆ ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗುತ್ತೆ. ಸೂರ್ಯ ಆತ್ಮ ಜಗತಸ್ಥಸ್ತುಶ್ಚ ಅಂತ ಸೌರ ಸೂಕ್ತದಲ್ಲಿ ಹೇಳ್ತಾರೆ. ವಿಕೋಪಗಳು ಅಂದ್ರೆ ಅದು ನೀರಿಗೆ ಸಂಬಂಧಪಟ್ಟಂತೆಯೂ ಆಗಿರ್ಬೋದು, ಯಾವ್ದು ಬೇಕಾದ್ರೂ ರೋಡ್ ಆಕ್ಸಿಡೆಂಟ್ಸ್ ಆಗ್ಬೋದು, ಫ್ಲೈಟ್ ಆಕ್ಸಿಡೆಂಟ್ಸ್ ಆಗ್ಬೋದು, ಭೂಕಂಪ ಆಗೋದಕ್ಕೆ ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದೆ. ಇನ್ನೂ ಒಂದು 2 ತಿಂಗಳುಗಳ ಕಾಲ ಭೂಕಂಪಗಳು ಸುಮಾರು ಪ್ರದೇಶದಲ್ಲಿ ಆಗುತ್ತೆ. ಪ್ರಕಾರ ಗ್ರಹಣಕ್ಕೂ ಭೂಕಂಪಕ್ಕೂ ಸಂಬಂಧ ಇದೆ, ಸೂರ್ಯಗ್ರಹಣದ ಪರಿಣಾಮವೇ ಅವಲ್ಲ ಅಂತ. ಅದು ಒಂದು ಪರಿಣಾಮ ಅಷ್ಟೇ, ಅದು ಒಂದೇ ಅಲ್ಲ. ಅದಲ್ಲದೆ ಕುಜ ಸದ್ಯಕ್ಕೆ ಶತ್ರುಕ್ಷೇತ್ರದಲ್ಲಿದ್ದಾನೆ. ಷಡ್ಗ್ರಹ ಯೋಗ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿದೆ, ನಾಳೆ ಸಾಯಂಕಾಲ ತನಕ ಇರುತ್ತೆ. ಸೊ ಹಾಗಾಗಿ 6 ಗ್ರಹಗಳು ಒಂದೇ ರಾಶಿನಲ್ಲಿ ಸೇರ್ಕೊಂಡಿದೆ. ಅದರೊಳಗೆ 5 ಪಾಪಗ್ರಹಗಳು, ರವಿ, ಕ್ಷೀಣ ಚಂದ್ರ, ಆಮೇಲೆ ಬುಧ, ಪಾಪಿಯೊಟ್ಟಿಗಿರೋ ಬುಧ, ಶನಿ, ರಾಹು, 5 ಪಾಪಗ್ರಹಗಳು ಒಂದೇ ಕಡೆ ಸೇರ್ಕೊಂಡಿದೆ. 3 ಮೇಲೆ ಸೇರಿದ್ರೆ ತೊಂದರೆ ದೇಶಕ್ಕೆ, ಪ್ರಪಂಚಕ್ಕೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ 4 ಸೇರಿದ್ರೆ ಜಾಸ್ತಿ. ಇದು 4 ಅಲ್ಲ, 5 ಅಲ್ಲ, 6 ಪಾಪಗ್ರಹಗಳು. ಹೀಗಾಗಿ ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಬೇಕು. ಒಂದೇ ಸತಿಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಯಾವುದೋ ಒಂದು ಪಾಯಿಂಟನ್ನು ಇಟ್ಕೊಂಡೆ ನಾವು ಇದು ಹೀಗೆ ಅಂತ ಹೇಳಿಕ್ ಬರೋದಿಲ್ಲ. ಎಲ್ಲಾ ದೃಷ್ಟಿಕೋನದಲ್ಲೂ ನೋಡಿದಾಗ ನಮಗೆ ಗೊತ್ತಾಗತ್ತೆ. ಎಲ್ಲಾ ದೃಷ್ಟಿಕೋನದಲ್ಲಿ ನೋಡ್ಬೇಕು, ನಾವು ನೋಡಿದಾಗ ಗೊತ್ತಾಗತ್ತೆ ನಮಗೆ ಆ ಥರ. ಇನ್ನು ಅರ್ಚಕರೇ, ನನ್ಗೆ ಇನ್ನೊಂದು ಕುತೂಹಲ, ಈ ಗ್ರಹಣ ಅಥವಾ ಇನ್ನೇನೇ ಸಮಸ್ಯೆಗಳು ಬಂದಾಗ್ಲೂ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಇದನ್ನೆಲ್ಲ ಕೊಡಿ ಅಂತ ಕೇಳ್ತಾರೆ. ನೀವು ಅರ್ಚಕರಾಗಿರೋದ್ರಿಂದ ಇಂಥದನ್ನು ಪ್ರತಿನಿತ್ಯ ಒಂದು 10 ಅನುಭವಗಳು ನಿಮ್ಗಾಗಿರುತ್ತೆ. ಸೊ ಈ ದಾನ ಧರ್ಮದ ಬಗ್ಗೆ ಗ್ರಹಣಕ್ಕೂ ಇರುವಂತಹ ನಂಟು, ಇದ್ರ ಬಗ್ಗೆ ನೀವು ತಿಳಿಸೋದಾದ್ರೆ. ಮೇಡಮ್ ಅವರೇ, ಮನುಷ್ಯನಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಕರ್ಮನ ಕಳ್ಕೊಳ್ಳೋಕ್ಕೆ ಇಂದಿನ ಒಂದು ಜನತೆ, ಅಂದರೆ ನಮ್ಮ ಸನ್ಯಾಸಿಗಳಾಗಿ ಬಂದಂಥವರು, ನಮ್ಮ ಆಗಿನ ಮಟ್ಟದಲ್ಲಿ ಏನೋ ಅವರು ಒಂದು ನಿಘಂಟುಗಳನ್ನ ಮಾಡೋಗಿದ್ದಾರೆ, ಅದು ಕಾರ್ಯಗತವಾಗಿ ಬಂದಿದೆ. ಈ ನವಧಾನ್ಯಗಳು ನವಗ್ರಹಗಳಿಗೆ ಸಂಬಂಧಪಟ್ಟಂಗೆ, ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಾಗೆ ಆ ಒಂದು ಧಾನ್ಯಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಆ ಒಂದು ಗ್ರಹತೆ ಬಾಧೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಅದು ದೇವ್ರ ತಂದು ಸಮರ್ಪಣೆ ಮಾಡಿ ಅವರು ಭಾವನಾತೀತವಾಗಿ ಭಕ್ತಿಪೂರ್ವಕವಾಗಿ ಏನು ಕೊಡ್ತಾರೆ ಅದು ದೈವಕ್ಕೆ ಸಲ್ಲುತ್ತೆ ಅನ್ನೋ ಒಂದು ನಿಘಂಟು. ಓಕೆ, ಇದ್ರ ಬಗ್ಗೆ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಅದರ ಜೊತೆಗೆ ನಿಮ್ಮ ಹತ್ರ ಮತ್ತಷ್ಟು ಚರ್ಚೆ ಮಾಡೋದಿತ್ತು ನನಗೆ, ಬಟ್ ಸಮಯದ ಅಭಾವ. ನೀವು ಕೂಡ ಕೇಳ್ತಾ ಇದ್ರಿ ಕಳಿಸ್ಕೊಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕಾರ್ಯಕ್ರಮದಲ್ಲಿ ಇದೇ ರೀತಿಯಾಗಿ ಭೇಟಿಯಾಗೋಣ. ಇಷ್ಟೊತ್ತು ಗ್ರಹಣದ ಬಗ್ಗೆ ಇರುವಂತಹ ಸತ್ಯಾಂಶ ಏನು ಅಥವಾ ನಾವು ನಂಬ್ಕೊಂಡಿರುವಂತಹ ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ. ಏನೋ ಇದ್ರ ಬಗ್ಗೆ ಮಾತುಕತೆಯನ್ನು ಮುಂದುವರ್ಸೋಣ. ಗ್ರಹಣದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳೇನು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿರಾಮ ತಗೊಂಡು ವಾಪಸ್ ಬೇಗ ಬರ್ತೀವಿ, ಕಾಯ್ತಾ ಇರಿ.